ಡೈನಾಮಿಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈ ಕ್ಷಣದ ಸುದ್ದಿಗಳು. ಮತ್ತೆ ಮಾರುಕಟ್ಟೆಗೆ ಅಂಬಾಸೆಡರ್ ಕಾರ್ ಲಗ್ಗೆ. ಹೊಸ ವಿನ್ಯಾಸದೊಂದಿಗೆ ರೀ ಎಂಟ್ರಿ. ಪ್ರತಿ ಲೀಟರ್ಗೆ 18 ಕಿಲೋಮೀಟರ್ ಮೈಲೇಜ್. ಒಂದು ಕಾಲದಲ್ಲಿ ಭಾರತದಲ್ಲಿ ರೋಡ್ ಕಿಂಗ್ ಎನಿಸಿಕೊಂಡಿದ್ದ ಅಂಬಾಸೆಡರ್ ಕಾರಿನ ಉತ್ಪಾದನೆ ಸ್ಥಗಿತಗೊಂಡು ಸುಮಾರು 12 ವರ್ಷಗಳು ಸಂದಿದೆ. ಹಿಂದೂಸ್ತಾನ್ ಮೋಟಾರ್ ಕಂಪನಿ ಅಂಬಾಸಿಡರ್ ಕಾರಿಗೆ ಬೇಡಿಕೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಕಾರಿನ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿ ಹಲವಾರು ವರ್ಷಗಳು ಕಳೆದಿದೆ. ಈ ಕಂಪನಿಯು 2014ರ ಮೇ ತಿಂಗಳಿನಲ್ಲಿ ಕಾರಿನ ಉತ್ಪಾದನೆಯನ್ನು ಸ್ಥಗಿತಗೊಳಿಸಿತ್ತು. ಆದರೆ ಈಗ ಮತ್ತೆ ಅದೇ ರಸ್ತೆ ರಾಜ ಹೊಸ ಲುಕ್, ಹೊಸ ಗೆಟಪ್ನೊಂದಿಗೆ ರೀ ಎಂಟ್ರಿಯಾಗುತ್ತಿದ್ದಾನೆ. ಹೊಸ ಮಾಡೆಲ್ ಕಾರಿನಲ್ಲಿ ಐಕಾನಿಕ್ ರೆಟ್ರೋ ಚಾರ್ಮ್ ಮತ್ತು ಆಧುನಿಕ ಫೀಚರ್ಗಳು ಇರಲಿದೆ. ಹೊಸ ಹಿಂದೂಸ್ತಾನ್ ಅಂಬಾಸಿಡರ್ ಕಾರ್ ಕ್ಲಾಸಿಕ್ ಕಾರ್ ಲವರ್ಗಳನ್ನು ತನ್ನ ವಿಶಿಷ್ಟತೆಯ ಕಾರಣದಿಂದಾಗಿ ತನ್ನತ್ತ ಸೆಳೆಯಲಿದೆ. ಹಿಂದೂಸ್ತಾನ್ ಅಂಬಾಸಿಡರ್ 2025 ಐಕಾನಿಕ್ ಲುಕ್ಕನ್ನು ಹಾಗೆ ಉಳಿಸಿಕೊಂಡಿದೆ. ಅಲ್ಲದೆ ಕೆಲವು ಮಾಡರ್ನ್ ಟ್ವಿಸ್ಟ್ಗಳನ್ನು ನೀಡಿದೆ. ನೂತನ ಮಾಡೆಲ್ ಕಾರಿನಲ್ಲಿ LED ಹೆಡ್ ಲ್ಯಾಂಪ್, ಮುಂಭಾಗದಲ್ಲಿ ಕ್ರೋಮ್ ಗ್ರಿಲ್, ಬಂಪರ್, ಪ್ರೀಮಿಯಂ ಅಲಾಯ್ಡ್ ವೀಲ್ಗಳು ಇರಲಿದೆ. ರೆಟ್ರೋ ಲುಕ್ ಮತ್ತು ಸಮಕಾಲೀನ ಸ್ಟೈಲನ್ನು ಮಿಕ್ಸ್ ಮಾಡಿ ಹೊಸ ಮಾಡೆಲನ್ನು ವಿನ್ಯಾಸ ಮಾಡಲಾಗಿದ್ದು, ಅದು ಈ ವರ್ಷ ಮಾರುಕಟ್ಟೆಗೆ ಬರಲಿದೆ. ಇನ್ನು ಕಾರಿನ ಒಳಭಾಗವನ್ನು ನೋಡಿದರೆ ಫ್ಲಾಶ್ ಸೀಟಿಂಗ್ ಮತ್ತು ಹೈ ಕ್ವಾಲಿಟಿ ಪ್ರೀಮಿಯಂ ಫಿನಿಶ್ ನೀಡಲಾಗಿದೆ. ಕ್ಯಾಬಿನ್ ವಿಶಾಲವಾಗಿದ್ದು ಹೆಚ್ಚಿನ ಲೆಗ್ ರೂಮು ಮತ್ತು ಹೆಡ್ ರೂಮು ಪ್ರಯಾಣಿಕರಿಗೆ ಸಿಗಲಿದೆ. ಇದರಿಂದಾಗಿ ಸೆಡಾನ್ ಕಾರುಗಳಿಗೆ ಇದು ಅತ್ಯಂತ ಕಂಫರ್ಟಬಲ್ ಕಾರ್ ಎನಿಸಲಿದೆ. ಹಿಂದೂಸ್ತಾನ್ ಅಂಬಾಸಿಡರ್ ಕಾರ್ ಸಂಪೂರ್ಣವಾಗಿ ಸ್ಮಾರ್ಟ್ ಫೀಚರ್ಗಳನ್ನು ಹೊಂದಿರಲಿದೆ. ಸಂಪೂರ್ಣ ಡಿಜಿಟಲ್ ಡ್ರೈವರ್ ಡಿಸ್ಪ್ಲೇ, ವೈರ್ಲೆಸ್ ಆಂಡ್ರಾಯ್ಡ್ ಆಟೋ ಮತ್ತು ಆಪಲ್ ಕಾರ್ ಪ್ಲೇ ಜೊತೆಗೆ 12 ಇಂಚು ಇನ್ಫೋಟೈನ್ಮೆಂಟ್ ಸಿಸ್ಟಮ್, ಕನೆಕ್ಟೆಡ್ ಕಾರ್ ಟೆಕ್ ಅನ್ನು ಹೊಂದಿರಲಿದೆ. ಇನ್ನು 1.5 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್, 6 ಸ್ಪೀಡ್ ಆಟೋಮ್ಯಾಟಿಕ್ ಗೇರ್ ಬಾಕ್ಸ್ ಇದ್ದು ಸಿಟಿ ಮತ್ತು ಹೈವೇಗೆ ಹೇಳಿ ಮಾಡಿಸಿದ ಕಾರ್ ಆಗಲಿದೆ. ಪ್ರತಿ ಲೀಟರ್ ಪೆಟ್ರೋಲ್ಗೆ ಸುಮಾರು 18 ಕಿಲೋಮೀಟರ್ ಮೈಲೇಜ್ ನೀಡುವ ನಿರೀಕ್ಷೆಯನ್ನು ಹೊಂದಲಾಗಿದೆ. ಒಟ್ಟಾರೆ ಈಗ ಭಾರತದ ಮಾರುಕಟ್ಟೆಗೆ ರೋಡ್ ಕಿಂಗ್ ಎನಿಸಿಕೊಳ್ಳುತ್ತಿದ್ದ ಅಂಬಾಸಿಡರ್ ಕಾರ್ ಲಗ್ಗೆ ಇಡುತ್ತಿದೆ. ಕಳೆದ 2014ರಲ್ಲಿ ಈ ಕಾರಿನ ಉತ್ಪಾದನೆಯನ್ನು ಸ್ಥಗಿತಗೊಳಿಸಲಾಗಿತ್ತು. ಇದರ ಬೇಡಿಕೆ ಕಡಿಮೆಯಾದ ಹಿನ್ನೆಲೆಯಲ್ಲಿ ಅಂಬಾಸಿಡರ್ ಕಾರಿನ ಉತ್ಪಾದನೆಯನ್ನು ಆ ಕಂಪನಿಯವರು ಸ್ಥಗಿತಗೊಳಿಸಿದ್ದರು. ಆದರೂ ಕೂಡ ಇಂದಿಗೂ ಸಹ ಅಂಬಾಸಿಡರ್ ಕಾರುಗಳು ರಸ್ತೆಯಲ್ಲಿ ಸಾಕಷ್ಟು ಓಡಾಡುತ್ತಿವೆ. ಒಂದಲ್ಲ ಎರಡಲ್ಲ ನೂರಾರು ಕಾರುಗಳು ರಸ್ತೆಯಲ್ಲಿ ಕಾಣಸಿಗುತ್ತಿದೆ. ಹಳೆ ಮಾಡೆಲ್ ಕಾರುಗಳೇ ಓಡಾಡುತ್ತಿರುವ ಸಂದರ್ಭದಲ್ಲಿ ಈಗ ಹೊಸ ಲುಕ್ನೊಂದಿಗೆ ಹಿಂದೂಸ್ತಾನ್ ಅಂಬಾಸಿಡರ್ ಕಾರ್ ಎನ್ನುವ ಹೆಸರಿನಲ್ಲಿ ಮತ್ತೆ ಮಾರುಕಟ್ಟೆಗೆ ಬರಲಿದೆ. ವಿವಿಧವಾದ ಲುಕ್ನಲ್ಲಿ ಈ ಕಾರ್ ಹೊರ ಬರುತ್ತಿದ್ದು ಇದು ಗಮನವನ್ನು ಸೆಳೆಯಲಿದೆ. ಅಲ್ಲದೆ ಕಾರ್ ಪ್ರಿಯರಿಗೂ ಕೂಡ ಅಚ್ಚುಮೆಚ್ಚಿನ ಕಾರ್ ಎನಿಸುವ ಎಲ್ಲ ಸಾಧ್ಯತೆಗಳು ಹೆಚ್ಚಾಗಿದೆ. ಹಲವಾರು ಬಣ್ಣಗಳಲ್ಲಿ ಈ ಕಾರ್ ರೀ ಎಂಟ್ರಿ ಕೊಡಲಿದ್ದು, ಇದರ ಮುಂಭಾಗದ ಲುಕ್ ಕೂಡ ಉತ್ತಮವಾಗಿದೆ. ಬೆಂಜ್ ಕಾರಿನ ರೀತಿಯಲ್ಲಿ ಇದರ ಮುಂಭಾಗದ ಲುಕ್ ನೀಡಲಾಗಿದೆ. ಭಾರತದಲ್ಲಿ ಒಂದು ಕಾಲದಲ್ಲಿ ಈ ಕಾರು ಅತ್ಯುತ್ತಮ ಕಾರ್ ಎನಿಸಿಕೊಂಡಿತ್ತು. ರೋಡ್ ಕಿಂಗ್ ಎಂದೇ ಈ ಕಾರನ್ನು ಕರೆಯಲಾಗುತ್ತಿತ್ತು.
ಈಗ ಈ ಕಾರು ಮತ್ತೆ ಮಾರುಕಟ್ಟೆಗೆ ಬಿಡುಗಡೆಯಾಗಲಿದೆ. ಆದರೆ ಈ ವರ್ಷ ಯಾವ ತಿಂಗಳಿನಲ್ಲಿ ಬಿಡುಗಡೆಯಾಗಲಿದೆ ಮತ್ತು ಮಾರಾಟಕ್ಕೆ ಬರಲಿದೆ ಎನ್ನುವುದು ಶೀಘ್ರದಲ್ಲಿಯೇ ಗೊತ್ತಾಗಲಿದೆ. ಈಗಾಗಲೇ ಹಲವಾರು ಕಾರುಗಳು ಮಾರುಕಟ್ಟೆಗೆ ಬಂದಿದೆ. ಆದರೆ ಈ ಎಲ್ಲ ಕಾರಿಗಿಂತ ವಿಶಿಷ್ಟವಾದ ಲುಕ್ಕನ್ನು ಹಿಂದೂಸ್ತಾನ್ ಅಂಬಾಸಡರ್ ಕಾರ್ ಹೊಂದಿದೆ. ಇದರ ಹಣ ಎಷ್ಟು, ಇದರ ಬೆಲೆ ಎಷ್ಟು ಎನ್ನುವುದನ್ನು ಮಾತ್ರ ಇನ್ನೂ ಕಂಪನಿಯು ಬಿಡುಗಡೆ ಮಾಡಿಲ್ಲ. ಒಟ್ಟಾರೆ ಇದು ಕಾರ್ ಪ್ರಿಯರಿಗೆ ಕಂಫರ್ಟಬಲ್ ಹಾಗೂ ಉತ್ತಮ ಲುಕ್ಕುಳ್ಳ ಕಾರ್ ಆಗಲಿದೆ. ಪ್ರತಿ ಲೀಟರ್ಗೆ ಸುಮಾರು 18 ಕಿಲೋಮೀಟರ್ ಮೈಲೇಜನ್ನು ಹಿಂದೂಸ್ತಾನ್ ಅಂಬಾಸಡರ್ ಕಾರ್ ನೀಡಲಿದೆ. ಒಟ್ಟಾರೆ ಸುಮಾರು 11 ವರ್ಷಗಳ ನಂತರ ಮತ್ತೆ ಹೊಸ ವಿನ್ಯಾಸದೊಂದಿಗೆ ಹಿಂದೂಸ್ತಾನ್ ಅಂಬಾಸಡರ್ ಕಾರ್ ಎನ್ನುವ ಹೆಸರಿನಲ್ಲಿ ಅಂಬಾಸಡರ್ ಕಾರ್ ರಸ್ತೆಗಿಳಿಯಲಿದೆ. ಈಗಾಗಲೇ ಈ ಕಾರಿನ ಬುಕ್ಕಿಂಗ್ ಕಾರ್ಯಗಳು ಸಹ ಪ್ರಾರಂಭವಾಗಿದೆ. ಅಂಬಾಸಡರ್ ಕಾರಿನ ಪ್ರಿಯರು ಕೂಡ ಸಾಕಷ್ಟು ಮಂದಿ ದೇಶದಲ್ಲಿದ್ದಾರೆ. ಈ ಹಿಂದೆ ಮಾರ್ಕ್ 1, ಮಾರ್ಕ್ 2, ಮಾರ್ಕ್ 3 ಅಂಬಾಸಡರ್ ಕಾರುಗಳು ಬಿಡುಗಡೆಯಾಗಿದ್ದವು. ಇದರಲ್ಲಿ ಈ 3 ಬಗೆಯ ಕಾರು ಕೂಡ ಉತ್ತಮವಾಗಿ ಮಾರಾಟವಾಗಿದ್ದವು. ಅಲ್ಲದೆ ಕಾರು ಪ್ರಿಯರು ಕೂಡ ಅಂಬಾಸಡರ್ ಕಾರನ್ನು ಮೆಚ್ಚಿ ಖರೀದಿಸುತ್ತಿದ್ದರು. ಕೆಲವು ವರ್ಷಗಳ ನಂತರ ಈ ಕಾರಿನ ಬೇಡಿಕೆ ಕಡಿಮೆಯಾಗಿರುವ ಹಿನ್ನೆಲೆಯಲ್ಲಿ ಈ ಕಾರಿನ ಉತ್ಪಾದನೆಯನ್ನು ಸ್ಥಗಿತ ಮಾಡಲಾಗಿತ್ತು. ಆದರೆ ಈಗ ಮತ್ತೆ ಈ ಕಾರಿಗೆ ಬೇಡಿಕೆ ಹೆಚ್ಚಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಹಿಂದೂಸ್ತಾನ್ ಅಂಬಾಸಡರ್ ಕಾರ್ ಎನ್ನುವ ಹೆಸರಿನಲ್ಲಿ ಹೊಸ ವಿನ್ಯಾಸದೊಂದಿಗೆ ಈ ಕಾರನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಲಾಗುತ್ತಿದೆ. ಅಂಬಾಸಡರ್ ಕಾರ್ ಈ ಹಿಂದೆ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಅಲ್ಲದೆ ಕುಳಿತುಕೊಳ್ಳಲು ಕೂಡ ವಿಶಾಲವಾಗಿತ್ತು. ಹ್ಯಾಂಡ್ ಗೇರ್ ಅನ್ನು ಈ ಕಾರ್ ಹೊಂದಿತ್ತು. ಅಲ್ಲದೆ ಸ್ಟೇರಿಂಗ್ನೊಂದಿಗೆ ಈ ಕಾರ್ ಗೇರನ್ನು ಅಳವಡಿಸಲಾಗಿತ್ತು. ಆದರೆ ಈಗ ಇದರ ಶೈಲಿಯನ್ನು ಬದಲಾಯಿಸಲಾಗಿದೆ. ಈ ಕಾರ್ ಉತ್ತಮ ವಿನ್ಯಾಸದೊಂದಿಗೆ ಹೊರಬರಲಿದೆ. ಹಲವಾರು ಮಂದಿ ಈ ಕಾರಿನ ಖರೀದಿಗೆ ಈಗಾಗಲೇ ಬುಕ್ಕಿಂಗ್ ಮಾಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಒಟ್ಟಾರೆ ಈ ಕಾರು ಭಾರತದಲ್ಲಿ ಮತ್ತೊಮ್ಮೆ ಮಿರಮಿರನೆ ಮಿಂಚುವ ಎಲ್ಲ ಲಕ್ಷಣಗಳು ಗೋಚರವಾಗುತ್ತಿದೆ. ಈಗಾಗಲೇ ಹಲವಾರು ಕಂಪನಿಗಳು ಹಲವಾರು ಮಾದರಿಯ ಕಾರುಗಳನ್ನು ಮಾರುಕಟ್ಟೆಗೆ ಬಿಡುಗಡೆ ಮಾಡಿದೆ. ಆದರೆ ಅಂಬಾಸಡರ್ ಕಾರ್ ಮಾತ್ರ ತನ್ನ ವಿಶಿಷ್ಟತೆಯನ್ನು ಬಿಟ್ಟುಕೊಟ್ಟಿಲ್ಲ. ಈ ಕಾರು ಮತ್ತೆ ಹೊಸ ವಿನ್ಯಾಸದೊಂದಿಗೆ ಮಾರುಕಟ್ಟೆಗೆ ಬಿಡುಗಡೆಯಾಗುತ್ತಿದೆ. ಒಟ್ಟಾರೆ ಕಾರುಗಳ ಪ್ರಿಯರು ಈ ಕಾರಿನ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸುವುದರಲ್ಲಿ ಹಾಗೂ ಖರೀದಿಸುವುದರಲ್ಲಿ ಎರಡು ಮಾತಿಲ್ಲ. ಈ ಕಾರು ಮತ್ತೊಮ್ಮೆ ರಸ್ತೆ ರಾಜ ಎನಿಸುವುದಂತೂ ಗ್ಯಾರಂಟಿ. ಹೊಸ ವಿನ್ಯಾಸವುಳ್ಳ ಈ ಕಾರಿಗೆ ಈಗಾಗಲೇ ಹಲವಾರು ಮಂದಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈ ಕಾರು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಮಾರಾಟವಾಗುವ ಸಾಧ್ಯತೆ ಹೆಚ್ಚಾಗಿದೆ. ಅಲ್ಲದೆ ಈ ಕಾರಿಗೆ ಈ ಹಿಂದೆ ಇದ್ದ ಬೇಡಿಕೆಯೇ ಈಗೂ ಸಿಗಲಿದೆ ಎನ್ನುವ ಎಲ್ಲ ಲಕ್ಷಣಗಳು ಕಂಡುಬರುತ್ತಿದೆ. ಕೆಂಪು, ನೀಲಿ, ಬಿಳಿ ಸೇರಿದಂತೆ ಇನ್ನಿತರ ಬಣ್ಣಗಳಿಂದ ಈ ಕಾರು ಹೊರಬರಲಿದೆ. ಹಾಗಾಗಿ ಈ ಕಾರು ಮತ್ತೊಮ್ಮೆ ರಸ್ತೆ ರಾಜ ಎನಿಸಿಕೊಳ್ಳುವುದರಲ್ಲಿ ಎರಡು ಮಾತಿಲ್ಲ. ಅಲ್ಲದೆ ಹೆಚ್ಚಿನ ರೀತಿಯಲ್ಲಿ ಮಾರಾಟವಾಗುವುದರಲ್ಲಿಯೂ ಎರಡು ಮಾತಿಲ್ಲ. ಈ ಕಾರು ಮತ್ತೊಮ್ಮೆ ರಸ್ತೆ ರಾಜನಂತೆ ರಸ್ತೆಯಲ್ಲಿ ಮೆರೆಯಲಿದೆ. ಅಲ್ಲದೆ ಈ ಎಲ್ಲ ಕಾರುಗಳಿಗೂ ಈ ಕಾರು ಅಚ್ಚುಮೆಚ್ಚಿನ ಕಾರ್ ಎನಿಸಲಿದೆ. ಒಟ್ಟಾರೆ ಈಗ ಮಾರುಕಟ್ಟೆಗೆ ಬರಲಿರುವ ಈ ಕಾರು
ಮತ್ತು ತನ್ನ ಹಿಂದಿನ ರೀತಿಯಲ್ಲಿ ಎಲ್ಲರಿಗೂ ಮೆಚ್ಚುಗೆಯಾಗುವ ಸಾಧ್ಯತೆ ಇದೆ.